ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಹಾರಿಕ್ ಗೌಡಾಸ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಗುರುವಾರದ ವಿಡಿಯೋ. ನಾನು ಹಾಗೇ ಬೆಳಿಗ್ಗೆ ಮಾರ್ನಿಂಗ್ ಪೂಜೆ ಮಾಡ್ತಾ ಇರಬೇಕಾದ್ರೆ ನನ್ನ ಮಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾನೆ. ನಾನು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ದೇವ್ರದ್ದು ಇದರಿಂದನೇ ಸ್ಟಾರ್ಟ್ ಆಗಲಿ ವಿಡಿಯೋ ಅಂತ. ಇದಾದ ನಂತರ ನಾನು ಲಾಸ್ಟ್ ಅಂದರೆ ವೆಡ್ನಸ್ಡೇ ಪಾರ್ಟ್ 1 ಕ್ಲೀನಿಂಗ್, ವಾರ್ಡ್ರೋಬ್ ಕ್ಲೀನಿಂಗ್ದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಇದು ನೆಕ್ಸ್ಟ್ ಮುಂದುವರಿದ ಭಾಗ. ಇವಾಗ ಫುಲ್ಲು ಇದು ಕ್ಲೀನಿಂಗ್ ವಿಡಿಯೋನೇ ಆಗಿರುತ್ತೆ. ನನ್ನ ವಾರ್ಡ್ರೋಬ್ದು ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಂದರೆ ಸೆಕೆಂಡ್ ಮತ್ತು ಥರ್ಡು ಇವತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಮುಂಚೆ ಹೇಗಿದೆ, ನಂತರ ನಾನು ಅದನ್ನು ಹೇಗೆ ಮಾಡ್ತೀನಿ ಅಂತ. ಇದು ನೆಕ್ಸ್ಟು ಈಗ ನಾನು ತೆಗಿತಾ ಇದ್ದೀನಲ್ಲ, ಅದು ನೋಡಿ ನನ್ನ ಮಗಂದು ಮತ್ತು ನಂದು ಫ್ರಂಟಲ್ಲೆಲ್ಲ ಫುಲ್ ನನ್ನ ಮಗಂದು, ಹಿಂದೆ ಇರೋದೆಲ್ಲ ನಂದು ಡೈಲಿ ವೇರ್ ಕುರ್ತೀಸು ಫುಲ್ಲು ಫಿಲ್ ಆಗಿಬಿಟ್ಟಿದೆ. ಈ ವಾರ್ಡ್ರೋಬಲ್ಲಿ ಎಲ್ಲೂ ಒಂದು ಸ್ವಲ್ಪನೂ ಜಾಗನೇ ಇಲ್ಲ, ಅಷ್ಟು ಕಂಜೆಸ್ಟೆಡ್ ಇದೆ. ಎಲ್ಲಿಗೆ ಬೇಕು ಒಂದು ಸ್ವಲ್ಪ ಜಾಗ ಎಲ್ಲಿದೆ ಅಲ್ಲಿಗೆಲ್ಲ ನಾನು ಪ್ಲೇಸ್ ಮಾಡಿ 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 ನಾನು ಕುರ್ತೀಸ್ನೆಲ್ಲ ಫಿಲ್ ಮಾಡಿದ್ದೀನಿ. ಅಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಜಿರಳೆಗಳ ಕಾಟ. ಜಿರಳೆಗಳೆಲ್ಲ ಈ ಥರ 1 ಮಂತು 2 ಮಂತ್ಸ್ಗೋಸ್ಕರ ತೆಗಿಲಿಲ್ಲ ಅಂತ ಅಂದರೆ ಅದ್ರದ್ದು ಪಿಕ್ಕಿಗಳೆಲ್ಲ ಹಾಕ್ಬಿಟ್ಟು ಹೋಗ್ಬಿಡಿರುತ್ತೆ. ನಾನು ನ್ಯಾಪ್ತಲಿನ್ ಬಾಲ್ಸ್ನ ಇಟ್ಟಿರ್ತೀನಿ ಯಾವಾಗಲೂ, ಪ್ರತಿ ಸಲ ಕ್ಲೀನ್ ಮಾಡಿದಾಗಲೂ ನಾನು. ಆದ್ರೂ ಕೂಡ ಅವು ತುಂಬಾ ನನ್ನ ಕುರ್ತೀಸ್ಗಳಿಗೆಲ್ಲ ಇದೆಲ್ಲ ಮಾಡಿಬಿಟ್ಟಿದ್ವು, ಗಲೀಜೆಲ್ಲ ಮಾಡಿಬಿಟ್ಟಿದ್ವು. ಅದನ್ನೆಲ್ಲ ತೆಗ್ದು ಇವಾಗ ನಾನು ಒಂದು ಐಡಿಯಾ ಮಾಡಿದ್ದೀನಿ. ಆ ಕುರ್ತೀಸ್ಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ತೆಗ್ದೆಲ್ಲ ಬೆಡ್ ಮೇಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಡೈರೆಕ್ಟಾಗಿ ಕುರ್ತೀಸ್ಗಳನ್ನೆಲ್ಲ ನಾನು ಹಾಗೇ ಜೋಡ್ಸೋದು ಬೇಡ. ಮಾಮೂಲಿ ಆರ್ಗನೈಸರ್ದು ಬ್ಯಾಗ್ ಇದೆಯಲ್ಲ, ಸ್ಯಾರೀಸ್ ಎಲ್ಲ ಹಾಕ್ತೀವಲ್ಲ, ಆ ಥರ ಬ್ಯಾಗಲ್ಲಿ ಹಾಕಿ ಇಟ್ಬಿಡೋಣ. ಸ್ವಲ್ಪ ರೇರಾಗಿ ಯೂಸ್ ಮಾಡೋದನ್ನೆಲ್ಲ ಬ್ಯಾಗ್ ಹಾಕಿ ಡೈಲಿ ವೇರ್ಸ್ ಬೇಕಾಗಿರೋದನ್ನೆಲ್ಲ ಫ್ರಂಟಲ್ಲೇ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಬ್ಯಾಗ್ಗೆ ಫಿಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟು ನೋಡಿ, ಇವಾಗ ಇದು ನನ್ನ ಮಗನ ಎಲ್ಲ, ನನ್ನ ಮಗಂದು ಏನೇನಿದೆ, ಅವನಿಗೆ ಯಾವ್ದ್ಯಾವ್ದು ಆಗುತ್ತೆ, ಅವನಿಗೆ ನಾನು ಒಂದು 6 ಮಂತ್ಸಿಗೆ ಒಂದು ಸಲ ಫುಲ್ಲು ಎಲ್ಲನೂ ತೆಗೆದು, ಎಲ್ಲ ಚಿಕ್ಕದಾಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಮತ್ತೆ ಯಾವುದ್ಯಾವುದು ಚಿಕ್ಕದಾಗಿದೆ ಅದನ್ನೆಲ್ಲ ನಾನು ಬೇರೆ ಮಕ್ಕಳಿಗೆ ಕೊಟ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಆಫೀಸಲ್ಲೇ ಕೆಲಸ ಮಾಡ್ತಿರ್ತಾರೆ, ಅವ್ರ ಮಕ್ಳುಗಳಿದ್ದಾರೆ, ಅವ್ರಿಗೆಲ್ಲ ಕೊಟ್ಬಿಡ್ತೀನಿ ನಾನು. ಅವನಿಗೆ ನೋಡ್ತಾ ಇದ್ದೀನಿ ನೋಡಿ, ಪಾಪ ಎಷ್ಟು ಸಿಲ್ಲಿಯಾಗಿ ಆಡ್ತಾಯಿದ್ದಾನೆ. ಹಾಕಿ ನೋಡಪ್ಪ, ಎಲ್ಲನೂ ಕೊಟ್ಬಿಡ್ತೀನಿ ಅಂತ ಅಂದರೆ ಇದು ಆಗುತ್ತೆ ಅಮ್ಮ, ನನಗೆ ಅದು ಆಗುತ್ತೆ, ಅದನ್ನು ಕೊಡಬೇಡಿ ಇದನ್ನು ಕೊಡಬೇಡಿ ಅಂತ ಹೇಳ್ತಾನೆ. ಅದಕ್ಕೇ ಯಾವುದ್ಯಾವ್ದು ಆಗಲ್ಲ ಅಂತ ನನಗನ್ಸುತ್ತೆ ಅದನ್ನೆಲ್ಲ ಕೊಟ್ಬಿಡ್ತೀನಿ ಅಂತ ತೆಗ್ದಿಡಕ್ಕೆ ಬಂದೆ. ಇಲ್ಲ, ನಾನು ಹಾಕಿ ನೋಡ್ತೀನಿ, ಆಗುತ್ತೆ ಅಂತ ಎಲ್ಲನೂ ಒಂದೊಂದು ಸಲ ಯಾವುದ್ಯಾವುದು ಆಗಲ್ಲ ಅಂತ ಅನಿಸುತ್ತೆ ಅದನ್ನೆಲ್ಲ ಒಂದೊಂದು ಸಲ ಟ್ರಯಲ್ ಮಾಡಿ ನೋಡ್ತಾ ಇದ್ದಾನೆ. ನಾನು ಅದಕ್ಕೆ ಎಲ್ಲನೂ ತೆಗ್ದುಬಿಡೋಣ, ಮತ್ತು ಪ್ಲೇಸ್ ಇರಲ್ಲ, ಇನ್ನು ಸುಮ್ಮನೆ ಆಗದೆ ಇರೋದನ್ನೆಲ್ಲ ತುಂಬಿಕೊಂಡ್ರೆ ನೆಕ್ಸ್ಟು ತಗೊಳ್ತಾ ಅದನ್ನೆಲ್ಲ ಇಡೋಕ್ಕೆ ಪ್ಲೇಸ್ ಇಲ್ಲ ಅಂತ ನಾನು ಈಗೇ ಮಾಡೋದು. ಒಂದು 6 ಮಂತ್ಸ್ಗೊಂದು ಸಲ ಅಂತೂ ಯಾವುದ್ಯಾವ್ದು ಆಗಲ್ಲ ಅದನ್ನೆಲ್ಲ ತೆಗೆದು ಕೊಟ್ಬಿಡ್ತೀನಿ ಬಟ್ಟೆಗಳನ್ನ. ಇವಾಗ ಎಲ್ಲನೂ ನನ್ನ ಮಗ ಯಾವುದ್ಯಾವ್ದು ಆಗಲ್ಲ ಅನಿಸುತ್ತೆ ಅದನ್ನೆಲ್ಲ ತೆಗ್ದು ನೋಡಿ, ಅವನು ಟ್ರಯಲ್ ನೋಡಿ ಇದಾಗಲ್ಲ ಅಂತ. ಆಗದೆ ಇರೋದೆಲ್ಲ ಒಂದು ಸೈಡ್ ಎತ್ತಿಟ್ಕೋತಾ ಇದ್ದಾನೆ, ಮತ್ತು ಆಗಿರೋದನ್ನೆಲ್ಲ ನಾನು ಕೊಡ್ತಾ ಇದ್ದಾನೆ. ನಾನೆಲ್ಲನೂ ಅವನದು ಬರೀ ಓನ್ಲಿ ಟೀ ಶರ್ಟ್ಸ್ಗಳು ಮಾತ್ರ ಇವಾಗ, ಅಂದರೆ ಅವನು ಡೈಲಿ ಬರೀ ಟೀ ಶರ್ಟ್ಸೇ ಯೂಸ್ ಮಾಡೋದು. ಅವನು ಶರ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ, ಫಂಕ್ಷನ್ ವೇರಲ್ಲಿ ಅಷ್ಟೇ ಮಾತ್ರ ಶರ್ಟ್ಸ್ ಯೂಸ್ ಮಾಡೋದು. ಅದರಿಂದ ಟೀ ಶರ್ಟ್ಸ್ ಎಲ್ಲ ಯಾವ್ದ್ಯಾವುದು ಆಗುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಪಾಪ ತೆಗ್ದು ಹಾಕ್ಕೊಂಡು ನೋಡ್ಕೋತಾ ಇದ್ದಾನೆ. ನಾನಿವಾಗ ಆ ಸ್ಯಾರಿದು ಆರ್ಗನೈಸರ್ ಬ್ಯಾಗ್ಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಸ್ವಲ್ಪ ರೇರಾಗಿ ಯೂಸ್ ಮಾಡೋ ಅಂಥ ಕುರ್ತೀಸ್ಗಳನ್ನೆಲ್ಲ ನಾನು ಈ ಥರ ಫೋಲ್ಡ್ ಮಾಡಿ ಇಡ್ತೀನಿ. ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ನಾನು ಅದನ್ನು ಮಡಚಿ ಇಡಲ್ಲ, ಈ ಥರ ಫೋಲ್ಡ್ ಮಾಡಿ ಇಡ್ತೀನಿ. ಫೋಲ್ಡ್ ಮಾಡಿ ಇಟ್ಟಾಗ ನಮಗೆ ಜಾಗ ಸ್ವಲ್ಪ ಉಳ್ಕೊಳ್ಳುತ್ತೆ. ಈಗ ಈ ಮಡಚೆಲ್ಲ ಇಟ್ಟರೆ ಜಾಸ್ತಿ ಜಾಗಗಳಿದ್ರೆ ಪಾರ್ಟಿಷನ್ ಮಾಡಿ ಆರಾಮಾಗಿ ಮಡಚಿಟ್ಬೋದು. ನನಗೆ ಜಾಗ ಇಲ್ಲದೆ ಇರೋ ಕಾರಣ ನಾನು ಏನು ಮಾಡ್ತೀನಿ, ಯಾವಾಗಲೂ ನಾನು ಇದೇ ಥರ ಕುರ್ತೀಸ್ಗಳು ಮತ್ತು ನನ್ನ ಮಗನ ಟೀ ಶರ್ಟ್ಸ್ಗಳು ಅದನ್ನೆಲ್ಲ ನಾನು ಇದೇ ಥರ ಫೋಲ್ಡಿಂಗಲ್ಲೇ ಮಾಡಿ ಇಡ್ತೀನಿ. ಈ ಥರ ಸ್ವಲ್ಪ ಗ್ರ್ಯಾಂಡಾಗಿರೋ ಕುರ್ತೀಸ್ಗಳನ್ನೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಈ ಸ್ಯಾರಿ ಬ್ಯಾಗ್ ಇರುತ್ತಲ್ಲ ಅದಕ್ಕೆ ಇನ್ನೊಂದು 2-3 ಮಿಕ್ಕಿತ್ತು ಸ್ಯಾರಿ ಬ್ಯಾಗು. ಇಲ್ಲಿ ನೋಡಿ, ಇವಾಗ ಈ ಕುರ್ತಾ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ನೋಡಿ, ಇದೆಷ್ಟು ನನ್ನ ಫೇವ್ರೇಟ್ ಕುರ್ತಿ. ಇದು ಪ್ಯೂರ್ ಕಾಟನ್ನು, ತುಂಬಾ ಚೆನ್ನಾಗಿದೆ, ಕಾಸ್ಟ್ಲಿದದು. ಅದಕ್ಕೆ ಏನು ಮಾಡಿಬಿಟ್ಟಿದೆ, ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ. ಫುಲ್ಲು ಇಟ್ಟು ಜಾಗದಲ್ಲೇ ಅದನ್ನು ಒಂದು 4 to 5 ಇಯರ್ಸೇ ಆಯ್ತೇನೋ, ಹಾಕೇ ಇಲ್ಲ ಅನ್ಕೋತೀನಿ. ಅದನ್ನು ಗಲೀಜು ಮಾಡಿಬಿಟ್ಟಿದೆ. ಅದನ್ನು ನೋಡಿ ಹೊಟ್ಟೆ ಎಲ್ಲ ಉರಿದೋಯ್ತು, ಅದನ್ನು ಆ ಸೈಡ್ ಇಟ್ಟೆ. ಇನ್ನು ಬೇರೆದನ್ನೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲನೂ
ನೀಟಾಗಿ ಫೋಲ್ಡಿಂಗ್ ಮಾಡಿ ಮಾಡಿ ಎಲ್ಲನೂ ಒಳಗಡೆಗೆ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಒಂದು ಸೈಡ್ ನನ್ನ ಮಗನೂ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾನೆ. ಅವನದೆಲ್ಲ ಮುಗಿದ್ಮೇಲೆ ಅವನೇನು ಮಾಡ್ಕೋತಾ ಇದ್ದಾನೆ ಅಂದರೆ ಅವನದು ಡೈಲಿ ವೇರು ಬರ್ಮುಡಾಸ್ ಮತ್ತು ನೈಟ್ ಪ್ಯಾಂಟ್ಸ್ಗಳನ್ನೆಲ್ಲ ನೀಟಾಗಿ ಅಲ್ಲಿ ನೋಡಿ ಅವ್ನು ಮಾಡ್ತಾ ಇದ್ದಾನಲ್ಲ ಆ ಆರ್ಗನೈಸರ್ಗೆ ನೀಟಾಗಿ ಅದನ್ನು ಒರೆಸಿ ಎಲ್ಲನೂ ಅದಕ್ಕೆ ಯಾವುದಾಗುತ್ತೆ ಯಾವುದಾಗಲ್ಲ ಹಾಕ್ಕೊಂಡು ನೋಡಿ ಅವನು ಮಾಡ್ತಾಯಿದ್ದಾನೆ. ಅವನು ಇತ್ತೀಚೆಗಂತೂ ಒಂದು 6 ಮಂತ್ಸಿಂದ ಅವನು ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಕೆಲಸನ ಕಲ್ತ್ಕೊಂಡಿದ್ದಾನೆ. ಸೇಮ್ ನಾನು ಯಾವ ಥರ ಮಾಡ್ತೀನೋ ಅದೇ ಥರ ತುಂಬ ಕ್ಲೀನ್. ಅವನು ಅವ್ರ ಅಪ್ಪನ ಥರ ಅಲ್ಲ. ಅವ್ರ ಅಪ್ಪ ಸುಮ್ಮನೆ ಏನೇನೋ ಎಲ್ಲನೂ ತೆಗೆದು ಎಸ್ಬಿಡೋದು. ಬಟ್ ಅವನು ನಮ್ಮ ಥರನೇ ಎಲ್ಲನೂ ನೀಟಾಗಿ ಇಟ್ಕೋತಾನೆ. ಅವನ ಬಟ್ಟೆಗಳನ್ನ ನೋಡಿ ಇಲ್ಲಿ ನನ್ನ ಬಟ್ಟೆಗಳನ್ನ ನಾನೆಲ್ಲ ಮಡ್ಚ್ಕೋತಾ ಇದ್ದರೆ ಅಮ್ಮ ಲೇಟಾಗೋಗುತ್ತೆ ಎಷ್ಟೊತ್ತು ಅಂತ ಮಾಡ್ತೀರಾ, ವೀಡಿಯೋ ಲಾಂಗ್ ಆಗಿಬಿಡುತ್ತೆ, ನಾನು ಈ ಸೈಡು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನು ಬರ್ಮುಡ ನೈಟ್ ವೇರ್ಸ್ನೆಲ್ಲ ಅವನು ಆರ್ಗನೈಸರ್ದು ಬಾಕ್ಸ್ಗೆ ಆ ಕಡೆ ಅವನು ಫಿಲ್ ಮಾಡ್ಕೋತಾ ಇದ್ದಾನೆ. ಅದರಿಂದನೇ ನನಗೆ ಸ್ವಲ್ಪ ಬೇಗನೆ ಕೆಲಸ ಮುಗೀತು. ಇಲ್ಲ ಅಂದರೆ ಇನ್ನೂ ಅರ್ಧ ಗಂಟೆ ಎಕ್ಸ್ಟ್ರಾ ಆಗ್ತಿತ್ತು. ನಿನ್ನೆ ಮಾಡಿದ್ದ ವಿಡಿಯೋದಲ್ಲಂತೂ ಅಟ್ಲೀಸ್ಟ್ ಒಂದು 2.5 ಅವರ್ಸ್ ತೊಗೊಂಡಿದ್ದೀನಿ. ಅದು ನನ್ನ ಹಸ್ಬೆಂಡ್ದು ಮಾತ್ರ ಆಗಿದ್ದರಿಂದ. ಇವತ್ತಂತೂ ಇದು 2 ಪಾರ್ಟಿಷನ್ದು ತೆಗಿಬೇಕಾಗಿದ್ದರಿಂದ ಅದರಲ್ಲೂ ನಮ್ಮದು ನನ್ನ ಮಗಂದಿರೋದ್ರಿಂದನೇ ಹೆವಿ ತುಂಬಾ ಟೈಮ್ ತಗೊಬಿಡ್ತು. ಯಪ್ಪ ಆಗ್ತಾಯಿಲ್ಲ. ಆದರೂ ಏನು ಮಾಡೋದು, ತೆಗಿಬೇಕು ಅಂತ 1.5 ಮಂತಿಂದ ಅನ್ಕೋತಾನೇ ಇದ್ದೆ. ನನಗೆ ಗೊತ್ತಾಗ್ತಿತ್ತು ಈ ಜಿರಳೆಗಳು ಸ್ವಲ್ಪ ಓಡಾಡ್ತಿರೋದು, 1-2 ಜಿರಳೆಗಳು ಸೇರಿಸು, ಅದಕ್ಕೆ ಯಾವುದೇ ರೀತಿಯಾದ ಸ್ಪ್ರೇ ಹೊಡೆದ್ರೂ ಏನು ಹೊಡೆದ್ರೂ ಅದು ಹೋಗುತ್ತೆ ಮತ್ತು ಬರ್ತಾನೆ ಇರ್ತವೆ. ಅದೆಲ್ಲಿಂದ ಬರ್ತಾವೋ ಈ ಜಿರಳೆಗಳಂತೂ. ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಸೀರೆ ಆರ್ಗನೈಸರು 2 ಆರ್ಗನೈಸರ್ಗೆ ಫುಲ್ಲು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಗಳನ್ನ ಹಾಕಿ ಅದನ್ನು ಹಿಂದೆ ನೀಟಾಗಿ ಇಟ್ಬಿಟ್ಟು ಅದ್ರ ಮುಂದೆ ನಾನು ಸ್ವಲ್ಪ ಜಾಗ ಉಳಿದಿತ್ತು ಅಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟು ಎಲ್ಲಾದರೂ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅಥವಾ ಟೌನ್ ಕಡೆ ಹೋಗ್ಬೇಕಾದ್ರೆ ಹಾಕೋತೀನಲ್ಲ ಡೈಲಿ ವೇರ್ ಕುರ್ತೀಸ್ಗಳು, ಅದನ್ನೆಲ್ಲ ನಾನು ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನನ್ನ ಮಗ ಅದನ್ನೆಲ್ಲ ತೆಗೆದು ಏನಾದರೂ ಜಿರಳೆ ಪಿಕ್ಕೆ ಹಾಕಿದೆಯಾ ಅಂತ ಎಲ್ಲ ನೋಡಿ ಅದನ್ನು ಒಂದೊಂದು ಸಲ ಒದ್ರಿ ನಾನು ಕೊಡ್ತಾ ಇದ್ದಾನೆ. ಅದನ್ನು ಮತ್ತೆ ನಾನು ಫೋಲ್ಡ್ ಮಾಡಿ ನೀಟಾಗಿ ಇಡ್ತಾಯಿದ್ದೀನಿ. ಇದಂತೂ ಹೆವಿ ಟಾರ್ಚರು. ಈ ಬಟ್ಟೆಗಳನ್ನೆಲ್ಲ ಯಾಕಾದರೂ ತಗೊಂಡು ಅಂತ ಅನಿಸ್ಬಿಟ್ಟಿದೆ ನನಗೆ. ಯಾವ್ಯಾವ ಬಟ್ಟೆಗಳು ಎಲ್ಲೆಲ್ಲಿದ್ದಾವೆ ಅನ್ನೋದೇ ಗೊತ್ತಾಗಲ್ಲ. ಇದು ವಾರ್ಡ್ರೋಬಲ್ಲಿರೋ ಕತೆ ಆದರೆ ನಾನು ಸಜ್ಜದ ಮೇಲೆಲ್ಲ ಇರೋದನ್ನೆಲ್ಲ ತೆಗೆದುಬಿಟ್ರೆ ಇನ್ನೂ ಅದೋ ಗತಿ ಫ್ರೆಂಡ್ಸ್. ಸಾಕಾಗೋಗಿದೆ ವಾರ್ಡ್ರೋಬ್ಸ್ ಇಲ್ಲದೆ ನನಗೆ. ಇದೊಂದೇ ವಾರ್ಡ್ರೋಬಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡ್ಕೋಬೇಕು ನಾನು. ಇನ್ನು ಬೇರೆ ಕಡೆ ಇರೋದೆಲ್ಲ ಅದೇನು ತೆಗಿಯೋದೇ ಇಲ್ಲ. ಫಂಕ್ಷನ್ಸ್ ವೇರ್ಸ್ ಎಲ್ಲ ಹಾಕಿಟ್ಬಿಟ್ಟಿದ್ದೀನಿ. ಬಟ್ ಇದನ್ನು ಮಾತ್ರ ತೆಗಿಬೇಕಾದ್ರೆ ಎಳೆಯೋದು ಒಂದು ತೆಗಿಬೇಕು ಅಂದರೆ ಎಲ್ಲ ಮೆಸ್ಸಿ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಹಿಂಸೆ. ನೋಡಿ ಇವಾಗ ನಾನು ಆಲ್ಮೋಸ್ಟ್ ಈ ಕುರ್ತಿಗಳನ್ನೆಲ್ಲ ಹಾಕಿ 3-4 ವರ್ಷನೇ ಆಗಿದೆ. ಎಲ್ಲ ಹಿಂದೆ ಇಟ್ಬಿಟ್ಟಿರ್ತೀನ. ಹಿಂದೆ ಯಾರು ತಗೋತಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿದ್ರೆ ಎಲ್ಲ ಬಿದ್ದೋಗುತ್ತೆ ಅಂತ ಫ್ರಂಟಲ್ಲಿ ಆಲ್ಮೋಸ್ಟ್ ಯಾವ್ದ್ಯಾವ್ದು ಸಿಗುತ್ತೆ ಅದನ್ನು ತೊಗೊಬಿಡೋದು ಹಾಕೋಬಿಡೋದು ಆ ಥರನೇ ಮಾಡ್ತಾಯಿದ್ದೆ. ಇವಾಗ ನೋಡಿ ಅದಕ್ಕೆ ಎಲ್ಲ ಫ್ರಂಟಿಗೆ ಎಲ್ಲ ಕುರ್ತೀಸ್ನು ಆಲ್ಮೋಸ್ಟ್ ಸ್ವಲ್ಪ ಹಾಕ್ತೇ ಇರೋವನ್ನೆಲ್ಲ ಹಾಕ್ಕೊಳ್ಳೋಣ ಹಾಕಿ ಸ್ವಲ್ಪ ಇದಾಗಿರೋವನ್ನೆಲ್ಲ ಸ್ವಲ್ಪ ಇದಕ್ಕೆ ಅಲ್ಲಿ ನೋಡಿ ಇಡ್ತಾಯಿದ್ದೀನಿ ನಾನು. ಅದ್ರ ಮೇಲ್ಗಡೆ 2 ಆರ್ಗನೈಸರಲ್ಲಿ ಹಾಕಿ ಇಟ್ಟಿದ್ದೀನಿ ಹಿಂದೆ. ಅದ್ರ ಮುಂದೆ ನಾನು ಇನ್ನು ಮಿಕ್ಕಿದಂಥ ಕುರ್ತೀಸ್ಗಳನ್ನೆಲ್ಲ ಜೋಡಿಸ್ಕೋತೀನಿ. ಅದ್ರ ಪಕ್ಕ ಸೈಡಲ್ಲಿ ನನ್ನ ಮಗಂದು ಫುಲ್ಲು ಟೀ ಶರ್ಟ್ಸ್ಗಳು ಮಾತ್ರ ಜೋಡಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಫ್ರಂಟಲ್ಲಿ ಜಾಗ ಇದೆಯಲ್ಲ ನೋಡಿ, ಅಲ್ಲಿ ಒಂದು ಜೀನ್ಸ್ ಪ್ಯಾಂಟ್ಗಳು ತೋರಿಸ್ತಾನೆ ನೋಡಿ. ಇವಾಗ ಅವನೇ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾನೆ. ಟೀ ಶರ್ಟ್ಸ್ಗಳು ಜೋಡಿಸಿದ್ದೀನಿ ನಾನು. ಇನ್ನು ಬರ್ಮುಡ ಮತ್ತು ಜೀನ್ಸ್ ವೇರು ಅದನ್ನೆಲ್ಲ ನಾನು ಈ ಸೈಡು ಜೋಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಷ್ಟು ಜಾಗ ಬಿಟ್ಟರೆ ಇನ್ನೆಲ್ಲೂ ಜಾಗ ಇಲ್ಲ. ಇನ್ನೊಂದು ಏನಾದರೂ ವಾರ್ಡ್ರೋಬ್ಸ್ ಥರ ತರೋಣ ಅಂದ್ರೂ ನನಗೆ ತಂದು ಇಟ್ಕೊಳ್ಳೋದಕ್ಕೆ ಇಲ್ಲಿ ಜಾಗನೇ ಇಲ್ಲ. ನನಗೆ ಬೇರೆ ಆಪ್ಷನ್ನೇ ಇಲ್ಲ. ಇಷ್ಟರಲ್ಲೇ ಈಗ ಅಂದ್ಕೊಂಡಿದ್ದೀನಿ. ನಾನಂತೂ ಇನ್ನು ಫ್ಯೂಚರಲ್ಲಿ ಬಟ್ಟೆನೇ ತಗೋಬಾರ್ದಪ್ಪ ಅಂತ ಎಷ್ಟೊಂದು ಸಲ ಅನ್ಕೋತೀನಿ. ಮತ್ತೆ ನೋಡಿದ್ದನ್ನೆಲ್ಲ ತೊಗೊಂಬಂದು ತುಂಬ್ಕೊಳ್ಳೋದು. ನನ್ನ ಹಸ್ಬೆಂಡು ಹಿಂಗೆ ಕ್ಲೀನ್ ಮಾಡಿದ್ದೆ ನನಗೆ ಸುಸ್ತಾಯಿತು ಅಂತ ಏನಾದರೂ ಅಂದರೆ ಇನ್ನೊಂದು ಸ್ವಲ್ಪ ತಂದೆಲ್ಲ ಮನೆ ತುಂಬ ಗುಡ್ಡೆ ಹಾಕೋ, ನಿನಗೆ ಕೆಲಸ ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ, ಇನ್ನೇನು ಹಿಂಗೆಲ್ಲ ತುಂಬ್ಕೊಂಡ್ರೆ ಇನ್ನೇನಾಗುತ್ತೆ, ಇರೋದು ಇಷ್ಟು ಜಾಗದಲ್ಲಿ ನೀನು ಎಲ್ಲನೂ ತುಂಬಿದೀಯಾ, ಓಡಾಡೋಕ್ಕೂ ಜಾಗ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಬೈತಿರ್ತಾರೆ. ಬಟ್ ಯಾವಾಗಾದ್ರೂ ನೋಡಿದ್ದನ್ನೆಲ್ಲ ತೊಗೋಬೇಕು ಅಂತ ತೊಗೋತಾ ಇರ್ತೀನಿ. ನಾನಂತೂ ಒಂದು ಸ್ವಲ್ಪ ಶಾಪಿಂಗ್ ಹುಚ್ಚು. ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅಲ್ಲೇ ತೊಗೊಬಿಡ್ಬೇಕು. ಆ ಥರ ನಾನು ಅಲ್ಲಿ ನೋಡಿ ಇವಾಗ ಎಲ್ಲನೂ ಎಷ್ಟು
ಎಷ್ಟು ಮಡಿಸಿದ್ರೂ ಕುರ್ತೀಸ್ಗಳಂತೂ ಮುಗಿತಾನೇ ಇಲ್ಲ. ಫುಲ್ಲು ಒದ್ದೆ ಆಗೋಗಿದೆ. ನನ್ನ ಟೀ ಶರ್ಟ್ಸು, ನಾನು ಹಾಕಿರೋ ನೈಟ್ ವೇರ್ ಎಲ್ಲ ಒದ್ದೆ ಆಗೋಗಿದೆ. ನೋಡಿ ಆ ಕಡೆ ತೋರಿಸ್ತಾ ಇದ್ದೀನಿ. ನನ್ನ ಮಗಂದು ಡೈಲಿ ವೇರ್ ಟೀ ಶರ್ಟ್ಸು ಅವನದೆಲ್ಲ ಆಲ್ಮೋಸ್ಟ್ ಯಾವ್ದಾವ್ದು ಬೇಡ ಅದನ್ನೆಲ್ಲ ತೆಗ್ದಾಕಿ ಇನ್ನಷ್ಟು ಮಿಕ್ಕಿದೆ, ಅದನ್ನೆಲ್ಲ ಆ ಸೈಡ್ ಇಡ್ತಾಯಿದ್ದೀನಿ. ಇದೆಲ್ಲ ಒಂದು ಜೀನ್ಸ್ ವೇರು, ಅದನ್ನೆಲ್ಲ ನೋಡಿ ಅವನೇ ಆರ್ಗನೈಸ್ ಮಾಡ್ಕೊಂಡಿದ್ದಾನೆ. ಬರ್ಮುಡ ಮತ್ತು ನೈಟ್ ಪ್ಯಾಂಟ್ಗಳನ್ನೆಲ್ಲ ಆರ್ಗನೈಸರಲ್ಲಿ. ಇದು ನನ್ನ ಹಸ್ಬೆಂಡ್ದು ರಾಮ್ರಾಜ್ದು ಪಂಚೆ ಮತ್ತು ಶರ್ಟ್ಗಳು. ಅದೆಲ್ಲ ಆದಮೇಲೆ ಮತ್ತೆ ಅವನದು ಜೀನ್ಸ್ ಪ್ಯಾಂಟ್ಗಳೆಲ್ಲ ಅಲ್ಲಿಗೆ ಜೋಡಿಸಿ ಶರ್ಟ್ಸ್ಗಳು ಎಲ್ಲನೂ ಒಂದೇ ಹ್ಯಾಂಗರ್ಗೆ ಹಾಕ್ಬಿಟ್ಟೆ. ಯಾಕಂದರೆ ಶರ್ಟ್ಸ್ನ ಮಡಚಿಟ್ಟೋದಕ್ಕೆ ಇನ್ನೆಲ್ಲೂ ಜಾಗ ಇಲ್ಲ. ಅದರಿಂದ ಒಂದೇ ಹ್ಯಾಂಗರಿಗೆ 4-5 ಮೊದಲೇ ಶರ್ಟ್ಸ್ ಇತ್ತು, ಅದ್ರ ಜೊತೆ ಇದನ್ನು ಹಾಕಿ ಅಲ್ಲಿಗೆ ಇಟ್ಬಿಟ್ರೆ ಸರಿ ಹೋಯ್ತು. ಇವಾಗ ನೋಡಿ ನಂದು ಆಲ್ಮೋಸ್ಟು ಆ ಮಧ್ಯದ ಡಿಪಾರ್ಟ್ಮೆಂಟು ಮುಗೀತು ಅಂತಲೇ ಹೇಳ್ಬೋದು. ಇನ್ನೊಂದು 4-5 ಕುರ್ತಾಸಿದೆ, ಅದನ್ನು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಆ ಕಡೆ ಮುಗೀತು. ನನ್ನ ಕುರ್ತಾಸೆ ತುಂಬ್ಕೋತು ಫುಲ್ಲು. ನನ್ನ ಮಗಂದೊಂದು ಸೈಡು ನಂದೊಂದು ಸೈಡು ಫುಲ್ ಮುಗೀತು. ಇನ್ನು ಇವಾಗ ನೆಕ್ಸ್ಟು ಕೆಳಗಡೆ ತೆಗಿಯೋಷ್ಟ್ರೊಳಗಡೆ ನೋಡಿ ಇದೆಲ್ಲ ಫುಲ್ಲು ಹಾಕದೇ ಇರೋದು ನನ್ನ ಮಗನಿಗೆ. ಆ ಬಟ್ಟೆಗಳು ಸ್ವಲ್ಪನೂ ಹರಿದಿರಲ್ಲ ಫ್ರೆಂಡ್ಸ್, ಸ್ವಲ್ಪನೂ ಶೇಡ್ ಆಗಿರಲ್ಲ. ನಾನು ಆ ಥರ ಹರಿದಿರೋದು ಶೇಡ್ ಆಗಿರೋದು ಯಾರಿಗೂ ಕೊಡೋದು ಇಲ್ಲ. ಆ ಥರ ನನ್ನ ಮಗಂದು ಅಷ್ಟು ನೀಟಾಗೇ ಇರುತ್ತೆ. ಜಾಸ್ತಿ ಯೂಸೇ ಮಾಡಿರಲ್ಲ, ಅಷ್ಟು ಬೇಗ ಚಿಕ್ಕದಾಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಹಾಗೆ ನಾನು ಮಡಚಿ ಎತ್ತಿಡ್ತೀನಿ. ಅದೆಲ್ಲ ವೇಸ್ಟೇಜ್ ಎಲ್ಲ ತೆಗ್ದಾಕಿರೋದ್ರಿಂದ ಸ್ವಲ್ಪ ಜಾಗ ಆಯಿತು ನನಗೆ. ಇವಾಗ ನೋಡಿ ಕೆಳಗಡೆ ಡಿಪಾರ್ಟ್ಮೆಂಟ್ ತೆಗಿತಾ ಇದ್ದೀನಿ. ಅದರಲ್ಲಿ ಫುಲ್ಲು ನಂದು ಜೀನ್ಸ್ ವೇರ್ ಇದೆ. ಅಲ್ಲೂ ಆಲ್ಮೋಸ್ಟ್ ನಂದೇ ಇದೆ. ನನ್ನ ಮಗಂದು ಸ್ವಲ್ಪ ಇನ್ನರ್ ವೇರ್ಸು, ನ್ಯಾಪ್ಕಿನ್ಸು, ಸಾಕ್ಸ್ಗಳು ಅದೆಲ್ಲ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಂದು ಫುಲ್ಲು ಈ ಟೋಪಿಗಳು ಎಲ್ಲ ಈ ಥರ ಉಲ್ಲನ್ದು ಇದರಲ್ಲಿ ರೈನಿ ಸೀಸನಲ್ಲಿ ಯೂಸ್ ಮಾಡೋ ಅಂಥದ್ದೆಲ್ಲ ಇದೆ ಅಲ್ಲೇ. ಅದನ್ನೆಲ್ಲ ನೋಡಿ ಇವಾಗ ತೆಗಿತಾ ಇದ್ದೀನಿ. ಅದರಲ್ಲೇನು ಅಷ್ಟು ಗಲೀಜಾಗಿರಲ್ಲ ಇಲ್ಲಿ, ಯಾಕಂದರೆ ಮಧ್ಯದ ಕಂಪಾರ್ಟ್ಮೆಂಟಲ್ಲಾದರೆ ತುಂಬ ಕುರ್ತೀಸ್ ಅದೆಲ್ಲ ತುಂಬಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದು ಜಿರಳೆಗಳೆಲ್ಲ ಹಿಕ್ಕಿ ಹಾಕ್ಬಿಟ್ಟಿದ್ದು. ಬಟ್ ಇವೆಲ್ಲ ಏನಾಗಿರಲಿಲ್ಲ. ಇದೆಲ್ಲ ನೋಡಿ ನಂದು ಜೀನ್ಸ್ ವೇರ್ಗಳಿವೆಲ್ಲ, ಜೀನ್ಸ್ ಪ್ಯಾಂಟು, ಜೀನ್ಸ್ ಶಾರ್ಟ್ಸ್ಗಳದೆಲ್ಲ ಇದೆ. ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಅದೇನು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ ನನಗೆ. ಅದನ್ನೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ಇನ್ನೊಂದು ಆರ್ಗನೈಸರಲ್ಲಿ ನನ್ನ ಮಗಂದು ಹೇಳಿದ್ನಲ್ಲ ಡೈಲಿ ವೇರ್ದು ನ್ಯಾಪ್ಕಿನ್ಸು ಮತ್ತು ಇನ್ನರ್ ವೇರ್ಸು ಅದೆಲ್ಲನೂ ಅವನು ಆ ಕಡೆ ಕ್ಲೀನ್ ಮಾಡ್ತಾಯಿದ್ದಾನೆ. ಅದನ್ನು ತೆಗ್ದುಬಿಟ್ಟು ಅದೆಲ್ಲ ಕ್ಲೀನಲ್ಲೇ ಇರುತ್ತೆ. ಇನ್ನೊಂದು ಸಲ ಎಲ್ಲನೂ ತೆಗೆದ್ಬಿಟ್ಟು ಮೆಸ್ಸಿಯಾಗಿರುತ್ತಲ್ಲ ಅದನ್ನು ಹಾಗೆ ಸ್ವಲ್ಪ ಇಡೋದಷ್ಟೇ. ಅವನು ಆ ಸೈಡೆಲ್ಲ ಅದನ್ನು ಮಾಡ್ಕೋತಾ ಇದ್ದಾನೆ. ನಾನಿಲ್ಲಿ ನಂದು ಜೀನ್ಸು ಪ್ಯಾಂಟ್ಗಳೆಲ್ಲ ನೀಟಾಗಿ ಜೋಡಿಸಿ ಅದನ್ನೆಲ್ಲ ಜೋಡಿಸ್ಬಿಟ್ಟು ಅಲ್ಲಿ ಇಟ್ಟರೆ ಆಲ್ಮೋಸ್ಟು ಈ ಕಂಪಾರ್ಟ್ಮೆಂಟದು ಮುಗಿಯುತ್ತೆ. ಇನ್ನು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಇದೆ. ಇದು ನೋಡಿ ನನ್ನ ಮಗನು ಎತ್ನಿಕ್ ವೇರ್ಸು ಫ್ರೆಂಡ್ಸ್. ಇದೆಲ್ಲ ಚಿಕ್ಕದಾಗ್ಬಿಟ್ಟಿದೆ. ಇದೆಲ್ಲ ಫುಲ್ಲು ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ಅವನು 1 ಸಲ 2 ಸಲ ಅಷ್ಟೇ ಯೂಸ್ ಮಾಡಿರೋದು. ತುಂಬಾ ಎತ್ನಿಕ್ ವೇರ್ಸ್ ಇದ್ದಾವೆ. ಅವನ ಟ್ರೆಡಿಷನಲ್ ವೇರ್ಸ್ ನೋಡಿ ಇವಾಗ ತೆಗಿತೀನಿ. ಕುರ್ತೀಸು, ಜುಬ್ಬಾ ಪೈಜಾಮು ಅದೆಲ್ಲ ಇವಾಗ ಇದರಲ್ಲಿ ಇರೋದೆಲ್ಲ ಅವನದು ಅದೇನೇ. ಜುಬ್ಬಾ ಪೈಜಾಮು ಮತ್ತು ಇದು ಒಳ್ಳೊಳ್ಳೆ ಶರ್ಟ್ಸ್ಗಳು ಅದೆಲ್ಲ ನನ್ನ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಮಾತ್ರ ಕೊಟ್ಟಿಲ್ಲ. 1-3 ಕುರ್ತಾ ಮತ್ತು 1-2 ಶರ್ಟು. ಅದು ನನ್ನ ಹಸ್ಬೆಂಡ್ ಯಾರಿಗೂ ಕೊಡೋದಕ್ಕೆ ಒಪ್ಪಲ್ಲ. ಅಷ್ಟು ಚೆನ್ನಾಗಿದೆ, ಕಾಸ್ಟ್ಲಿ ಶರ್ಟ್ಸು. ಅದು ಅವ್ನು ಯೂಸೇ ಮಾಡಿಲ್ಲ ಅಂದ್ಕೊಳ್ಳಿ. 2-3 ಸಲ ಒಂದೊಂದು ಶರ್ಟ್ ಯೂಸ್ ಮಾಡಿದ್ದಾನೆ ಅಷ್ಟೇ. ಅಷ್ಟು ಚೆನ್ನಾಗಿದೆ. ಅದಕ್ಕೆ ಅದನ್ನ ಯಾರಿಗೂ ಅದು 2 ತೋರಿಸ್ತೆ ನೋಡಿ ಇವಾಗ, ಯೆಲ್ಲೋ ಮತ್ತು ಬ್ಲೂ. ಅದು ಇದೆಲ್ಲ ನೋಡಿ ಜೀನ್ಸ್ ಪ್ಯಾಂಟ್ ಎಲ್ಲ 2 ಸಲನೂ ಹಾಕಿಲ್ಲ, ಎಲ್ಲ ಫುಲ್ಲು ಚಿಕ್ಕದಾಗ್ಬಿಟ್ಟಿದೆ. ಅದನ್ನೆಲ್ಲ ಆ ಕಡೆ ಕೊಟ್ಬಿಡೋಣ ಅಂತ ಎತ್ತಿ ಇಡ್ತಾ ಇದ್ದೀನಿ. ಆ ಕಡೆ ಅವನು ಬೇಡದೇ ಇರೋದನ್ನೆಲ್ಲ ಆ ಕಡೆಗೆ ಎತ್ತಿ ಇಡ್ತಾ ಇದ್ದಾನೆ. ಇಲ್ಲಿ ನೋಡಿ ಅವನದೆಲ್ಲ ಫುಲ್ಲು. ಆ ಕುರ್ತೀಸ್ ಮಾತ್ರ ನಾನು ಯಾರಿಗೂ ಕೊಟ್ಟಿಲ್ಲ, ಇನ್ನೂ ಹಾಗೆ ಇಟ್ಟಿದ್ದೀನಿ. ಇದೆಲ್ಲ ನಂದು ರೈನಿ ಸೀಸನ್ದು ಐಟಮ್ಸ್ಗಳು ಎಲ್ಲ, ಟೋಪಿಗಳು, ಕಾಫ್ಗಳು ಅದನ್ನೆಲ್ಲ ಅದೇ ಇದಕ್ಕೆ ಹಾಕಿ ನೀಟಾಗಿ ಅದನ್ನು ಸೆಕ್ಯೂರ್ಡ್ ಮಾಡ್ತೀನಿ. ಅದಾದಮೇಲೆ ನೋಡಿ ಅವನು ಜೋಡಿಸಿ ಕೊಟ್ಟ. ಈ ಕಡೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ನಾನು ಲಾಸ್ಟಲ್ಲಿ ಅದು ನಾನು ರೇರಾಗಿ ತೆಗಿಯೋದ್ರಿಂದ ಸ್ವಲ್ಪ ಎಲ್ಲ ಹಿಂದೆ ಜೋಡಿಸ್ಬಿಟ್ಟಿದ್ದೀನಿ ನನ್ನ ಜೀನ್ಸ್ ವೇರ್ಗಳದೆಲ್ಲ. ಆಮೇಲೆ ಸ್ವಲ್ಪ ಇನ್ನರ್ ವೇರ್ಸ್ ನನ್ನ ಮಗಂದು, ನನ್ನ ಹಸ್ಬೆಂಡ್ ಅದೆಲ್ಲ ಅಲ್ಲೇ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಇಟ್ಟಾದಮೇಲೆ ನಾನು ಫ್ರಂಟಲ್ಲಿ ಆರ್ಗನೈಸರ್ ಇತ್ತು ನೋಡಿ, ಅದೆಲ್ಲ ಎತ್ನಿಕ್ ವೇರ್ಸ್ ಎಲ್ಲ ಅದು ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಅದು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಯಾರಿಗೂ ಕೊಡೋದಕ್ಕೆ ನನಗೆ ಅದು ಇಷ್ಟ ಆಗ್ತಿಲ್ಲ. ನನ್ನ ಮಗ ಅದನ್ನು ಮಾತ್ರ ನನ್ನ ಹಸ್ಬೆಂಡ್ ಯಾರಿಗೂ ಕೊಡಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಅದರಲ್ಲೇ ಇಟ್ಟಿದ್ದೀನಿ. ನೋಡೋಣ, ಒಂದು ವರ್ಷ ಇಟ್ಕೊಂಡು ಕೊಟ್ಬಿಡ್ತೀನಿ. ಅದು ಇಟ್ಕೊಂಡ್ರೆ ಏನು ಯೂಸು.
ಯಾವಾಗಿದ್ರೂ ಕೊಡೋದೇನೆ ಆದರೂ ಇರಲಿ ಅಂತ ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇದೊಂದು ಆರ್ಗನೈಸರಲ್ಲಿ ಫುಲ್ ಆಲ್ಮೋಸ್ಟು ನ್ಯಾಪ್ಕಿನ್ಸ್ ಅವೆಲ್ಲ ಇದೆಲ್ಲ ಸಾಕ್ಸ್ಗಳು ನನ್ನ ಹಸ್ಬೆಂಡ್ ಅಂತೂ ಅದೆಷ್ಟು ಸಾಕ್ಸ್ ತಗೋತಾರೋ, ಮನೆ ತುಂಬ ಬರೀ ಸಾಕ್ಸೇ ತೊಗೊಂಬಂದರೆ ಒಂದೊಂದು ಸಲ ಒಂದೊಂದು ಡಜನ್ ಸಾಕ್ಸ್ ತೊಗೊಂಬರೋದು. ಅದು ಎಲ್ಲೆಲ್ಲಿ ಯಾವ್ಯಾವ ಕಡೆ ಎಷ್ಟು ಸಾಕ್ಸ್ ಬಿದ್ದಿರ್ತಾವೋ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ, ಇವಾಗ ನಾನು ನ್ಯಾಪ್ತಾಲ್ ಬಾಲ್ಸ್ನ ಹಾಕ್ತಾಯಿದ್ದೀನಿ. ನ್ಯಾಪ್ತಲಿನ್ ಬಾಲ್ಸ್ನ ಎಲ್ಲ ಕಡೆ ಇಟ್ಟರು ಈ ಹಾಳಾದ ಜಿರಳೆಗಳು ಇಷ್ಟೊಂದು ಕಾಟ ಕೊಡ್ತವೆ. ಇವಾಗ ಮತ್ತೆ ಅಲ್ಲಿ ಸ್ವಲ್ಪ ನನ್ನ ಮಗಂದು ಬಟ್ಟೆ ಎಲ್ಲ ಸ್ವಲ್ಪ ತೆಗ್ದು ಹಾಕಿದ್ನಲ್ಲ ನೋಡಿ, ಅದರಿಂದ ಸ್ವಲ್ಪ ಈ ಕಡೆ ಪ್ಲೇಸ್ ಸಿಕ್ತು ನನಗೆ. ಅದಕ್ಕೆ ಆ ಕಂಪಾರ್ಟ್ಮೆಂಟಲ್ಲಿರೋ ಸ್ವಲ್ಪ ಡ್ರೆಸ್ಗಳು, ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸು ಮತ್ತು ಕುರ್ತೀಸ್ಗಳು ಇದ್ದು ಆ ಕಡೆ ಹಾಗೆ ಇಟ್ಟಿದ್ದೆ ಮೇಲೇ. ಅವನ್ನೆಲ್ಲ ನಾನು ಈ ಕಡೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಶಿಫ್ಟ್ ಮಾಡಿ ಇವಾಗ ನೋಡಿ, ಇಲ್ಲೊಂದು ಸ್ಯಾರಿ ಬ್ಯಾಗಲ್ಲೂ ಫುಲ್ಲು ಅದರಲ್ಲೂ ಕುರ್ತೀಸ್ಗಳೇ ಇವೆ, ಇವೆಲ್ಲ ಲೆಗ್ಗಿನ್ಸ್ಗಳು. ಮತ್ತು ಇದೊಂದು ದೊಡ್ಡ ಆರ್ಗನೈಸರ್ ಬ್ಯಾಗ್. ಇದು ನನಗೆ ಮನೆಗೆ ಬಂದ 1-2 ವರ್ಷ ಆದಮೇಲೆ ತೊಗೊಂಡಿದ್ದು. ಇದರಲ್ಲೂ ಅಷ್ಟೇ ಫುಲ್ಲು ಕುರ್ತೀಸ್ಗಳು ಮತ್ತು ಇನ್ನೂ ಯೂಸ್ ಮಾಡದೇ ಇರೋಂಥ ಲೆಗ್ಗಿನ್ಸ್ಗಳು ಅವೆಲ್ಲ ಅದರಲ್ಲಿದ್ದಾವೆ ನೋಡಿ. ಅದೂ ಅಷ್ಟೇ, ಅಷ್ಟು ಗಲೀಜಾಗಿರಲಿಲ್ಲ. ಅದೂ ಅಷ್ಟೇ. ಆದರೂ ನೀಟಾಗಿ ಇನ್ನೊಂದು ಸಲ ಎಲ್ಲ ವೆಟ್ ಬಟ್ಟೆನಲ್ಲಿ ಒಂದು ಸಲ, ಡ್ರೈ ಬಟ್ಟೆನಲ್ಲಿ ಒಂದು ಸಲ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ನೋಡಿ. ಇವಾಗ ಅದರಲ್ಲಿ ತೆಗ್ದಿರೋ ಬಟ್ಟೆಗಳು ಇವೆಲ್ಲ, ಇದನ್ನೆಲ್ಲ ಹಾಕಿದ್ದೀನಿ ಯಾವುದಕ್ಕೂ ಒಂದು ಸಲ. ಇವೆಲ್ಲ ಸ್ಟ್ರಗ್ಗಳು ಮತ್ತು ತುಂಬ ಸ್ಟ್ರಗ್ಗಳು, ಅಷ್ಟೊಂದು ಸ್ಟ್ರಗ್ಗಳಿದ್ದಾವೆ. ಅವನ್ನೆಲ್ಲ ಅಲ್ಲಿ ಒಳಗಡೆ ಇಟ್ಬಿಟ್ಟಿರ್ತೀನ. ಒಂದು 7-8 ಹೊರಗಡೆ ಇಟ್ಕೊಂಡಿರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವೆಲ್ಲ ಒಂದೊಂದು ಸಲ 2-2 ಸಲ ಹಾಕಿದ್ದೀನಿ ಅಷ್ಟೇ. ಅದೆಲ್ಲ ಆಲ್ಮೋಸ್ಟ್ ಸ್ಟ್ರಗ್ಗು ಜರ್ಕಿನ್ಸು ಅಷ್ಟೊಂದಿದ್ದಾವೆ. ಅವನ್ನೆಲ್ಲ ತೆಗಿಯೋಕ್ಕೆ ತುಂಬಿಟ್ಟಿರ್ತೀನಲ್ಲ ಹಿಂದೆ, ಅದನ್ನು ಯಾರು ತೆಗಿತಾರೆ? ಒಂದು ಕೀಳಕ್ಕೆ ಹೋದರೆ ಎಲ್ಲನೂ ಕೀಳಬೇಕು ಅಂತ ಒಂದೊಂದು ಸಲ ಎಷ್ಟೊಂದು ಸಲ ಅವನ್ನೆಲ್ಲ ಅಲ್ಲೇ ಅವೆಲ್ಲ ನೋಡಿ, ಅವೆಲ್ಲ ಫುಲ್ ಆ ಕಡೆ ಸೈಡ್ ಇಡ್ತಾ ಇರೋದೆಲ್ಲ ಸ್ಟ್ರಗ್ಗಳೇ ಇವೆಲ್ಲ ನೋಡಿ. ಇನ್ನೂ ಯೂಸ್ ಮಾಡದೇ ಇರೋಂಥ ಹೊಸ ಲೆಗ್ಗಿಂಗ್ಸ್ಗಳು ಒಂದು ಅರ್ಧ ಡಜನ್ ತೊಗೊಂಡಿರೋದು. ಹಾಗೆಯೇ ಅದನ್ನು ಈ ಸದ್ಯದಲ್ಲಿ ಯಾವ ಯೂಸ್ ಮಾಡಲ್ಲ ಅಂತ ಅಲ್ಲಿ ಇಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ಕುರ್ತೀಸ್ಗಳನ್ನೆಲ್ಲ ಹಾಗೆ ಒಂದೊಂದು ಸಲ ಒದ್ರಿ ನೀಟಾಗಿ ಆ ಆರ್ಗನೈಸರ್ಗೆ ನಾನು ಇದನ್ನೆಲ್ಲ ಫಿಲ್ ಮಾಡಿಬಿಟ್ರೆ ಏನೋ ಒಂದು ಆಲ್ಮೋಸ್ಟು 90% ಇವಾಗ ಮುಗಿಯೋಕ್ಕೆ ಬಂದಿದೆ. ನಿಮಗೆ ಬೋರಿಂಗ್ ಆಗಬಾರ್ದು ಅಂತ ಆಲ್ಮೋಸ್ಟ್ ಇದು 1.5 ಅವರ್ಸು 1.5 ಅವರ್ ಅಲ್ಲ 2 ಅವರ್ಸು ವೀಡಿಯೋ ಆಗಿದೆ. ಇದು ಮಾಡೋಷ್ಟರೊಳಗಡೆ ನಾನು ಅದು ಗ್ಯಾಪ್ ತಗೊಂಡು ಮಾಡಿದ್ದೀನಿ. ಇಲ್ಲ ಅಂದರೆ 3 ಅವರ್ಸೇ ಆಗ್ತಿತ್ತು. ಸ್ವಲ್ಪ ಕಟ್ ಮಾಡೇ 2 ಅವರ್ಸ್ ಆಗಿತ್ತು. ನಾನು ಈ 2 ಅವರ್ಸ್ದು ವೀಡಿಯೋನ 20 ಮಿನಿಟ್ಸ್ಗೆ ತಂದು ನಿಲ್ಲಿಸಿದ್ದೀನಿ. ಇನ್ನೂ ಫಾಸ್ಟ್ ಆಗಿಬಿಟ್ರೆ ನಿಮಗೆ ನಾನು ಮಾಡಿರೋದು ಆರ್ಗನೈಸು ಯಾವ ಥರ ಕ್ಲೀನಿಂಗ್ ಮಾಡಿದ್ದೀನಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗಲ್ಲ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, ಹೆವಿ ಫಾಸ್ಟ್ ಮಾಡಿಲ್ಲ, ಒಂದು 75% ಫಾಸ್ಟ್ ಮಾಡಿದ್ದೀನಿ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೂ ನಿಮಗೂ ಐಡಿಯಾ ಬರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಜಾಗ ಸ್ವಲ್ಪ ಚಿಕ್ಕದಿದ್ದರೆ ಇಲ್ಲದೇ ಇದ್ದಾಗ ಯಾವ ಥರ ಮಾಡ್ಕೋಬೋದು ಅಂತ ಐಡಿಯಾ ಬರ್ಬೋದು ಅಂತ ಸ್ವಲ್ಪ ಜಾಸ್ತಿ ಹೆವಿ ಫಾಸ್ಟ್ ಮಾಡಿಲ್ಲ, ಒಂದು 75% ಫಾಸ್ಟ್ ಮಾಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂತು. ಈ ಇದರಲ್ಲಿ ಸ್ಯಾರಿ ಆರ್ಗನೈಸರಲ್ಲಿ ಸ್ಯಾರಿ ಬ್ಯಾಗಲ್ಲಿ ಇರೋದನ್ನು ಮತ್ತೆ ಎಲ್ಲ ಇನ್ನೊಂದು ಸಲ ತೆಗ್ದೆ ಅದರೊಳಗಡೆ ಯಾವ್ಯಾವುದಿದೆ ಅಂತ ನೋಡ್ಕೊಳ್ಳೋಣ ಅಂತ. ಒಂದೊಂದ್ರಲ್ಲಿ ತುಂಬಿಟ್ರೆ ಯಾವುದು ನೆನಪೇ ಬರೋಲ್ಲ. ನಾನು ಯಾವ ಥರ ಅಂದರೆ ಒಂದು ಸಲ ಹೊಸ್ದಾಗಿ ತೊಗೋತೀನಿ ಅಂದ್ಕೊಳ್ಳಿ, ಅದನ್ನು ಒಂದು ಸಲ ಯೂಸ್ ಮಾಡ್ತೀನಿ. ಅದನ್ನೇ ಇನ್ನು 4 ವರ್ಷ ಬಿಟ್ಟು ಯೂಸ್ ಮಾಡ್ತೀನೋ, ಇನ್ನು 5 ವರ್ಷ ಬಿಟ್ಟು ಯೂಸ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದನ್ನು ಹಾಕಿ ಯೂಸ್ ಮಾಡಿ ಒಳಗಡೆ ಎತ್ತಿಟ್ಬಿಟ್ರೆ ಇನ್ನು ನೆಕ್ಸ್ಟ್ ತೊಗೊಳ್ಳೋವನ್ನ ಹಾಕೋತಾ ಇರ್ತೀನಿ. ಇವೆಲ್ಲ ಎಲ್ಲಿದ್ದಾವೆ ಅನ್ನೋದೇ ಮರ್ತೋಗಿರುತ್ತೆ. ಗೊತ್ತಿದ್ರೂ ಅವನ್ನೆಲ್ಲ ತೆಗಿಬೇಕಲ್ಲ ಅನ್ನೋ ಇದಕ್ಕೆ, ಒಂದು ತೆಗೆದ್ರೆ ಎಲ್ಲ ಇದಾಗ್ತವೆ ಅನ್ನೋ ಇದಕ್ಕೆ ಏನು ಮಾಡಿದ್ದೀನಿ, ನಾನು ಹಾಗೇ ಸುಮ್ಮನೆ ಎಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ. ನನ್ನ ಮಗ ನೋಡಿ ಅಲ್ಲಿ ಸೋಫಾ ಮೇಲೆ ನಮಗೆ ಯಾವ್ದು ಬೇಡ ಅಂತ ತೆಗ್ದಿಟ್ಟಿದ್ನಲ್ಲ ಅದನ್ನೆಲ್ಲ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾನೆ ಅಂದರೆ, ನನ್ನ ಮಗ ಎಷ್ಟು ಕ್ಲೀನ್ ಅಂದರೆ, ಅವನು ಎಷ್ಟು ಡಿಸಿಪ್ಲಿನ್ಡಾಗಿ ಕೆಲಸ ಮಾಡ್ತಾನೆ ಅಂದರೆ ಫ್ರೆಂಡ್ಸ್, ನನ್ನನ್ನು ನಾನೇ ನೋಡ್ಕೊಳ್ಳೋ ಥರ ಅನಿಸುತ್ತೆ. ನಾನು ಎಷ್ಟು ಪರ್ಫೆಕ್ಟಾಗಿ ನನಗೆ ಕೆಲಸ ಮಾಡೋದು ಅಂದರೆ ಕ್ಲೀನಿಂಗ್ ಈ ಥರ ಎಲ್ಲ ಇಷ್ಟನೋ, ನನ್ನ ಮಗನೂ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ, ನನಗಿಂತನೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆಲಸನ ಮಾಡಲ್ಲ ಅವನು. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತೂ ಏನೇ ಮಾಡಿದ್ರು ಅವನು ಪರ್ಫೆಕ್ಟಾಗೇ ಮಾಡ್ತಾನೆ. ಅದಂತೂ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಬಟ್ಟೆನೆಲ್ಲ
ನೀಟಾಗಿ ಮಡಿಸಿ ಇಡ್ತಾನೆ. ಅವನು ರೀಸೆಂಟಾಗಿ ಇವನ್ನೆಲ್ಲ ಕಲ್ತಿರೋದು, ಒಂದು 6 ಮಂತ್ಸಿಂದ. ಮುಂಚೆ ಅಂತೂ ಅವನಿಗೆ ನಾನು ಏನು ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಅವನೇ ದೊಡ್ಡವನಾಗ್ತಾ ಅವನಿಗೆ ನನ್ನ ಜೊತೆ ಈ ಥರ ಮಿಂಗಲ್ ಆಗೋದು, ಕೆಲಸಗಳಲ್ಲಿ ಎಲ್ಪ್ ಮಾಡೋದು, ಆ ಥರ ಎಲ್ಲ ತುಂಬ ಇಷ್ಟ ಅವನಿಗೆ. ಅವ್ರ ಅಪ್ಪನ ಥರ ಅಲ್ಲ. ಅವ್ರ ಅಪ್ಪ ಅಂತೂ ಒಂದು ಮನೆ ಕೆಲಸ ಅಂದರೆ ಒಂದಿಷ್ಟು ಅವ್ರಿಗೆ ಇಂಟ್ರೆಸ್ಟು ಇಲ್ಲ, ಒಂದು ಸ್ವಲ್ಪ ಹೆಲ್ಪು ಮಾಡಲ್ಲ. ಬಟ್ ನನ್ನ ಮಗ ಹಂಗಲ್ಲ. ಅವನಿಗೆಲ್ಲ ಕೆಲಸದಲ್ಲೂ ನಾನು ಮಾಡೋ ಅಡುಗೆ ಕೆಲಸ ಇರ್ಬೋದು, ಕ್ಲೀನಿಂಗ್ ಕೆಲಸ ಇರ್ಬೋದು, ಪ್ರತಿಯೊಂದರಲ್ಲೂ ಅವನು ನನ್ನ ಜೊತೆನೇ ಮಿಂಗಲ್ ಆಗ್ತಾನೆ, ನನಗೆ ಹೆಲ್ಪ್ ಮಾಡ್ತಾನೆ. ನೋಡಿ ಆಲ್ಮೋಸ್ಟ್ ಈಗ ಮುಗೀತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಆ ಆರ್ಗನೈಸರು ನೀಟಾಗಿ ಎಲ್ಲನೂ ಲೆಗ್ಗಿನ್ಸ್ಗಳೆಲ್ಲ ಫ್ರಂಟಲ್ಲಿ ಆರ್ಗನೈಸರ್ಗಳೊಳಗಡೆ ಎಲ್ಲ ತುಂಬಿಸಿ ನೀಟಾಗಿ ಮಾಡಿದ್ದೀನಿ. ನೋಡಿ ಫೈನಲಾಗಿ ಔಟ್ಲುಕ್ಕು ಈ ಥರ ಬಂದಿದೆ. ಈ ಥರ ಜೋಡಿಸಿದ್ದೀನಿ. ಇದ್ದಿದ್ದು ಜಾಗದಲ್ಲಿ ಇಷ್ಟೇ ನನಗೆ ಮಾಡೋದಕ್ಕೆ ಸಾಧ್ಯ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಆದಷ್ಟು ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.